ತಿರುಪತಿ ಲಡ್ಡು ವಿವಾದ ಕೋಟ್ಯಾನುಕೋಟಿ ತಿಮ್ಮಪ್ಪನ ಭಕ್ತರಿಗೆ ಶಾಕ್ ಕೊಟ್ಟಿತ್ತು. ಈ ವಿವಾದ ತಣ್ಣಗಾಯಿತು ಅನ್ನೋ ಹೊತ್ತರಲ್ಲೇ ಹಿಂದೂಯೇತರ ಸರ್ಕಾರಿ ನೌಕರರಿಗೆ ತಿರುಪತಿಯಲ್ಲಿ ಜಾಗವಿಲ್ಲ ಅನ್ನುವಂತಹ ಟಿಟಿಡಿ ಮಂಡಳಿಯ ನಿರ್ಧಾರ ಹೊಸ ಚರ್ಚೆಗೆ ಕಾರಣ ಆಗಿದೆ. ಒಂದು VRS ತೆಗೆದುಕೊಳ್ಳಿ, ಇಲ್ಲದೇ ಇದ್ದರೆ ವರ್ಗಾವಣೆ ತಗೊಳ್ಳಿ ಅಂತ ತಿರುಪತಿಯಲ್ಲಿ ಕೆಲಸ ಮಾಡುವಂತಹ ಹಿಂದೂಗಳಲ್ಲದ ಸರ್ಕಾರಿ ನೌಕರರಿಗೆ ಟಿಟಿಡಿ ಸೂಚನೆ ಕೊಟ್ಟಿದೆ. 7,000 ಪರ್ಮನೆಂಟ್ ಉದ್ಯೋಗಿಗಳು, 14,000 ಜನ ಗುತ್ತಿಗೆ ಮೇಲೆ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಸದ್ಯ ಹಿಂದೂಯೇತರ ನೌಕರರ ನಿಖರ ಸಂಖ್ಯೆಯನ್ನು ಟಿಟಿಡಿ ಬಹಿರಂಗ ಮಾಡಿಲ್ಲ. ಹಿಂದೂಗಳಿಗಷ್ಟೇ ನೌಕರಿಗಾಗಿ 3 ಬಾರಿ ಆ್ಯಕ್ಟಿಗೆ ತಿದ್ದುಪಡಿಯನ್ನು ಮಾಡಿದೆ. ಸಂವಿಧಾನದ ಆರ್ಟಿಕಲ್ 16 ಸಬ್ ಕ್ಲಾಸ್ 5ರ ಬೆಂಬಲ ಇದ್ದು ಹಿಂದೂಯೇತರ ನೌಕರರಿಗೆ ಈ ಆದೇಶ ಮಾಡಬಹುದು. ಹಿಂದೂಯೇತರ ನೌಕರರ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆಯೋದಾಗಿ BR ನಾಯ್ಡು ನೇತೃತ್ವದ ನೂತನ ಟಿಟಿಡಿ ಮಂಡಳಿ ನಿರ್ಧಾರ ಮಾಡಿದೆ.